ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ವೀಕ್ಷಣೆ ಮಾಡ್ತಾ ಇರೋದು ರತ್ನ ಪ್ರಪಂಚ ಚಾನಲ್ನ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಜೊತೆಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕನ್ನು ಮಾಡೋದನ್ನು ಮಾತ್ರ ಮರಿಬೇಡಿ. ಜೊತೆಗೆ ಕೆಲವೊಬ್ಬರು ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತೊಂದು ಹೊಸ ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ. ಏನಪ್ಪ ಅದು ಹೊಸ ವಿಚಾರ ಅಂತ ಯೋಚನೆ ಮಾಡ್ತಿರ್ಬೋದು. ಏನಂದರೆ, ನೆನಪಿನ ಶಕ್ತಿಯನ್ನು ಯಾವ ರೀತಿ ನಾವು ಹೆಚ್ಚು ಮಾಡ್ಕೋಬೇಕು ಅನ್ನೋದನ್ನು ಸ್ವಲ್ಪ ನನಗೆ ಗೊತ್ತಿರುವಂಥ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಹೇಗೆ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಪ್ಪ? ಈ ಕೊಟ್ಟಿರುವಂಥ ಭಗವಂತ ಕೊಟ್ಟಿರುವಂಥ ತಲೆನಲ್ಲಿ ಇರುವಂಥ ನೆನಪಿನ ಶಕ್ತಿನೇ ಸಾಕು, ಈಗ ಅದಕ್ಕಿಂತ ಜಾಸ್ತಿ ಹೆಚ್ಚು ಮಾಡ್ಕೊಳ್ಳೋದೆಲ್ಲ ಬೇಡವೇ ಬೇಡ ಅಂತ ಯೋಚನೆ ಮಾಡ್ತಿರ್ಬೋದು ಕೆಲವೊಬ್ಬರು. ಬಟ್ ಆ ಥರ ಎಲ್ಲ ಹೇಳ್ತಿರೋದು ನಾನು. ಅಂದರೆ ನಮ್ಮ ಒಂದು ನೆನಪಿನ ಶಕ್ತಿ, ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು, ಮಕ್ಕಳಿರ್ಬೋದು, ಹಿರಿಯರು ಇರ್ಬೋದು, ಎಲ್ಲರೂ ಕೂಡ ನಮ್ಮ ನೆನಪಿನ ಶಕ್ತಿ ಅನ್ನುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಪ್ರತಿದಿನ ನಡೆಯುವಂತಹ ತಾಂತ್ರಿಕ ಜೀವನದಲ್ಲಿ ನಮ್ಮ ಒಂದು ನೆನಪಿನ ಶಕ್ತಿ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ನಮ್ಮ ಜೀವನ ಸರಾಗವಾಗಿ ನಡಿಬೇಕು ಅಂದರೆ ಯಾವ ಥರ ವೃದ್ಧಿ ಮಾಡ್ಕೊಳ್ಳೋದು ನಮ್ಮ ನೆನಪಿನ ಶಕ್ತಿ ಅಂತ ಹೇಳಿ ಯೋಚನೆ ಮಾಡ್ತಿರ್ಬೋದು. ಯಾವ ಥರ ಹೇಳ್ತಾ ಇದ್ದಾರಪ್ಪ ಇವರು, ಏನು ಹೇಳ್ತಿರ್ಬೋದು ಅಂತ ಯೋಚನೆ ಮಾಡಿರ್ಬೋದು. ಏನೂ ಇಲ್ಲ, ಜಾಸ್ತಿ ಏನೂ ಹೇಳಲ್ಲ, ನಿಮಗೆ ಗೊತ್ತಿರುವಂಥ ವಿಚಾರವನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ನಾನೇನು ಹೊಸ್ದಾಗಿ ತಿಳ್ಕೊಂಡು ಹೇಳ್ತಾ ಇಲ್ಲ ನಿಮಗೆ. ನಾನು ಯಾರೋ ಇಂದ ತಿಳಿದಿರುವಂತಹ ಒಂದು ವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಷ್ಟೇ. ನಮ್ಮ ನೆನಪಿನ ಶಕ್ತಿ ಅಂದರೆ ಚೆನ್ನಾಗಿ ಆಗಬೇಕು, ನೆನಪಿನ ಶಕ್ತಿ ತುಂಬ ಚೆನ್ನಾಗಿರಬೇಕು ಅಂತ ಅಂದರೆ ನಾವೇನು ಮಾಡಬೇಕಂದ್ರೆ, ಯಾವುದೇ ಒಂದು ವಿಚಾರವನ್ನು ಆಗಿರ್ಬೋದು, ಅದು ಯಾವುದೇ ಒಂದು ಸಂದರ್ಭ ಆಗಿರ್ಬೋದು, ನಾವು ಓದಿದಂಥ ವಿಚಾರವನ್ನು ನಮ್ಮ ಒಂದು ಹತ್ತಿರದಲ್ಲಿರುವಂತಹ ಕೆಲವೊಂದು ವಿಚಾರಗಳಿಗೆ ಏನು ಮಾಡಬೇಕು, ಒಂದು ಕ್ಲೂಗಳನ್ನು ಅಥವಾ ಒಂದು ಯಾವುದಾದ್ರೂ ಗುರುತುಗಳನ್ನ ಇಟ್ಕೊಳ್ತಾ ಹೋಗ್ಬೇಕು ನಾವು. ಈಗ ಸಾಮಾನ್ಯವಾಗಿ ನೋಡಿ, ನೀವು ನೆನಪಿನ ಶಕ್ತಿ ಯಾರಾದರೂ ಏನಾದರೂ ಹೇಳಿದ್ರಂದರೆ ನಮಗೆ ನೆನಪಿರಲ್ಲ. ಆ ಹೇಳುವಂಥ ಸಂದರ್ಭದಲ್ಲಿ ಏನಾದರೂ ಚಟುವಟಿಕೆ ಮಾಡಿದ್ರು, ಏನಾದರೂ ನಮಗೆ ನೋಡಿ ತಗೊಳ್ಳಿ, ಏನಾದರೂ ಹಾಸ್ಯಮಯವಾಗಿ ಅಥವಾ ಏನಾದರೂ ಮಾಡಿದ್ರು ಅಂದ ತಕ್ಷಣ ನಮ್ಗೆ ನೆನಪಿರುತ್ತೆ, ತುಂಬ ನೆನಪಿರುತ್ತೆ. ಓದಿದ್ದು ನಮಗೆ ನೆನಪಿರಲ್ಲ. ಆದರೆ ಒಂದು ಸಿನಿಮಾ ನೋಡ್ಕೊಂಬನ್ನಿ, ತುಂಬ ಚೆನ್ನಾಗಿ ನೆನಪಿರುತ್ತೆ. ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ಯಾರನ್ನ ಫೈಟ್ ಮಾಡಿದ್ರು, ಯಾರು ಹೊಡೆದ್ರು, ಯಾರು ಗುದ್ದಿದ್ರು, ಪ್ರತಿಯೊಂದು ನೆನಪಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಡೈಲಾಗ್ಗಳನ್ನು ಹೇಳಿದರು, ಆ ಡೈಲಾಗ್ ಕೂಡ ನಾವು ಬಾಯಾಟ ಹಾಕ್ಬಿಟ್ಟಿರ್ತೀವಿ. ಅಂದರೆ ಅಷ್ಟು ನಮಗೆ ಮನನ ಆಗಿಬಿಟ್ಟಿರುತ್ತೆ. ಯಾಕೆ ಹಾಗೆ? ಸಿನಿಮಾ ನೋಡಿದಂಥದ್ದು ನಮಗೆಲ್ಲ ನೆನಪಿರುತ್ತೆ, ಆದರೆ ನಾವು ಓದಿದಂಥ ವಿಚಾರಗಳು ನಮಗೆ ನೆನಪಲ್ಲಿರಲ್ಲ, ನೆನಪಿನ ಶಕ್ತಿ ಹೆಚ್ಚಿರಲ್ಲ. ಅನ್ನೋದಕ್ಕೆ ಕಾರಣ ಇಷ್ಟೇ, ಬೇರೆ ಏನೆಲ್ಲ ನಿಮಗೂ ಗೊತ್ತಿರುತ್ತೆ. ಆ ಸಿನಿಮಾಗಳು ಏನು ಮಾಡ್ತಾರಂದರೆ, ನಮ್ಮ ಒಂದು ಕಣ್ಮುಂದೆ ನಡೆದಿರುವಂಥ ರೀತಿಯಲ್ಲಿ ಕಟ್ಟುತ್ತಾ ಹೋಗ್ತಾರೆ ಸಂದರ್ಭಗಳನ್ನು. ಪ್ರತಿಯೊಬ್ಬ ಮನುಷ್ಯನಿಗೆ ಎಲ್ಲೋ ಕೇಳಿದಂಥ ವಿಚಾರಗಳು, ಓದಿದಂಥ ವಿಚಾರಗಳಿಗಿಂತ ಹೆಚ್ಚು ಕಣ್ಮುಂದೆ ನಡೆದಂಥ ವಿಚಾರಗಳು ತುಂಬ ನೆನಪಲ್ಲಿರುತ್ತೆ. ನೋಡಿ, ಗಮನಿಸ್ಬೋದು ನೀವು, ನಿಮಗೂ ಕೂಡ ಅನುಭವ ಕೂಡ ಆಗಿರ್ಬೋದು. ಯಾರೋ ಏನೋ ಹೇಳೋದು ಕೇಳಿಸ್ಕೊಂಡಿರ್ತೀರಾ, ಬಟ್ ನೆನಪಿರಲ್ಲ. ಆ ಕೇಳೋದು ನೆನಪಿಲ್ಲ ಅಂದರೂ ಕೂಡ ಆ ಮುಂದೆ ಮಾಡಿದಂಥ ಏನಾದರೂ ಸಂದರ್ಭ ಏನಾದರೂ ಇತ್ತು ಅಂದರೆ ಅದು ನೆನಪು ಮಾಡಿಬಿಟ್ರೆ ಸಾಕು, ಆ ಸಂದರ್ಭ ಹೇಳಿಬಿಟ್ರೆ ಸಾಕು, ಓ ಹೌದಲ್ಲ ಹೀಗೆ ಹೇಳಿದ್ರು ಅಂತ ನೆನಪು ಮಾಡ್ಕೋತೀವಿ ನಾವು. ಯಾಕೆ ನೆನಪು ಮಾಡ್ಕೋತೀವಿ ಅಂದರೆ, ಮನುಷ್ಯನಲ್ಲಿ 4 ರೀತಿಯಾದಂಥ ಒಂದು ಕಲಿಕೆಯಲ್ಲಿ ಅಂದರೆ ನೆನಪಿಟ್ಕೊಳ್ಳುವಂಥ ವ್ಯಕ್ತಿಗಳಿರ್ತಾರೆ. ಯಾವ ರೀತಿ 4 ರೀತಿ ಅಂದರೆ, ಕೆಲವೊಬ್ಬ ವ್ಯಕ್ತಿಗಳಿಗೆ ಏನಾಗುತ್ತಂದರೆ ನೋಡೋದ್ರಿಂದ ತುಂಬ ಚೆನ್ನಾಗಿ ನೆನಪಿರುತ್ತೆ. ಅಂದರೆ ಯಾವುದೇ ಒಂದು ಸಂದರ್ಭ ನೋಡ್ದಂದ್ರೆ ಸಾಕು, ಒಂದು ಅಕ್ಷರ ನೋಡ್ದಂದ್ರೆ ಸಾಕು, ಅದ್ರ ಬಗ್ಗೆ ತುಂಬ ಮೆಮೊರಿ ಅಂದರೆ ಲಾಂಗ್ ಟರ್ಮ್ ಮೆಮೊರಿ ಅಂತ ಹೇಳ್ತೀವಲ್ವ, ಅಲ್ಲಿ ಸ್ಟೋರ್ ಆಗಿಬಿಡುತ್ತೆ. ಕೆಲವೊಬ್ಬರಿಗೆ ಅದನ್ನು ಸ್ವತಃ ತಾನೇ ಅದನ್ನ ಪ್ರಯೋಗ ಮಾಡಿದಾಗ, ಈಗ ಡೈಲಾಗ್ಗಳನ್ನ ನೋಡಿ ಬೇಕಿದ್ರೆ, ಚಿಕ್ಕ ಮಕ್ಕಳೆಲ್ಲ ಏನು ಮಾಡ್ತವೆ, ಡ್ರಾಮಾ ಮಾಡಿಸುವಾಗ ಏನು ಮಾಡ್ತವೆ, ಒಂದು ಡೈಲಾಗ್ ಕೊಟ್ಬಿಟ್ರೆ ಅದು ಪ್ರಾಕ್ಟೀಸ್ ಮಾಡುತ್ತಾ ಮಗು. ಆ ಪ್ರಾಕ್ಟೀಸ್ ಮಾಡಿದಾಗ ಏನು ಮಾಡುತ್ತೆ, ಅದು ಲೈಫ್ ಲಾಂಗ್ ಮರೆಯಲ್ಲ ಆ ಡೈಲಾಗ್ನ, ಹಾಗೇ ನೆನಪು ಇಟ್ಕೊಂಡಿರುತ್ತೆ. ಆ ರೀತಿ ಅಂದರೆ ಸ್ವತಃ ತಾನೇ ತೊಡಗಿಸ್ಕೊಂಡಾಗ, ಅದನ್ನು ಉಚ್ಚಾರ ಮಾಡಿದಾಗ ಏನಾಗುತ್ತೆ, ಅದು ನೆನಪಲ್ಲಿ ಉಳಿಯುತ್ತೆ. ಕೆಲವೊಬ್ರಿಗೆ ಏನಂದರೆ, ಏನಾದರೂ ಬೆನ್ನು ತಟ್ಟಿ ಹೇಳಬೇಕು, ಏನಾದರೂ ಕಲಿತಾ ಇದ್ನಾ ಬೆನ್ನು ತಟ್ಟಿ ಕಲಿಯೋ, ಶಬಾಷ್ ಕಲಿಯೋ, ಚೆನ್ನಾಗಿ ಕಲಿತಾ ಇದೆಯಾ ಅಂತ ಹೇಳಬೇಕು. ಆವಾಗ ಏನಾಗುತ್ತೆ, ಓ ಇದನ್ನು ಕಲಿಯುವಾಗ ಇವ್ರು ನನಗೆ ತುಂಬ ಪ್ರೇರಣೆ ಕೊಟ್ಟಿದ್ರು, ಅಂದರೆ ಚೆನ್ನಾಗಿ ಕಲಿ ಅಂತ ಹೇಳಿದರು ಅಂತೇಳ್ಬಿಟ್ಟು ಒಂದು ರೀತಿ ಸ್ಪರ್ಶ ಅಂದರೆ ಏನರ್ಥ ಅಂದರೆ, ಅವ್ನು ಹೇಳುವಂಥ ಸಂದರ್ಭದಲ್ಲಿ ಕಲಿ ಮಾಡ್ತೀಯ ನೀನು ಅಂತೇಳಿ ಅವರಿಗೆ ಪುಷಪ್ ಮಾಡೋದು, ಆ ರೀತಿ ಕಲಿತಾ ಇರ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಕೇಳಿಸ್ಕೊಳ್ಳೋದು, ಬೇರೆ ಯಾರೋ ಹೇಳಿದ್ದನ್ನು ಕೇಳಿಸ್ಕೊತಾನೆ, ಆಮೇಲೆ ಕಲಿತಾನೆ. ಈ 4 ರೀತಿಯಿಂದ ನಾವು ಕೇಳೋದ್ರಿಂದ ಏನಾಗುತ್ತೆ, ನಮ್ಮ ನೆನಪಿನ ಶಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ. ಯಾವ ರೀತಿ ಅಂದರೆ, ಕೆಲವೊಬ್ರು ನಾವು ಏನು ಮಾಡ್ತೀವಿ ಅಂದರೆ, ಯಾವುದೇ ಒಂದು ವಿಚಾರವನ್ನು ಕೇಳಿಸ್ಕೊಳ್ತೀವಿ, ಆದರೆ ನಾವು ಲಿಸನರ್ ಆಗಿದ್ದರೆ, ಒಳ್ಳೆ ಲಿಸನರ್ ಆಗಿದ್ದರೆ, ಕೇಳಿಸ್ಕೊಂಡೆ ಅರ್ಥ ಮಾಡ್ಕೊಳ್ಳೋರಾಗಿದ್ದರೆ ನಾವೇನು ಮಾಡ್ತೀವಿ, ಅದನ್ನು ಕೊನೆಯವರೆಗೂ ನೆನಪಲ್ಲಿ ಇಟ್ಕೊಳ್ತೀವಿ.
ಇಲ್ಲ ನಾವು ನೋಡೋದ್ರಿಂದ ಕಲಿಯರಾಗಿದ್ದರೆ ಅಲ್ಲಿ ನೆನಪಲ್ಲಿ ಇಟ್ಕೊಳ್ಳಲ್ಲ. ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಯಾವುದೇ ಒಂದು ವಿಚಾರವನ್ನು ನೆನಪಲ್ಲಿ ಇಟ್ಕೊಳ್ಬೇಕಂದ್ರೆ ಏನು ಮಾಡಬೇಕು, ಅದನ್ನು ಕೇಳಿಸ್ಕೋಬೇಕು, ಆಮೇಲೆ ಅದನ್ನು ಬರೆದಿಡಬೇಕು ಆ ಸಂದರ್ಭನ. ಆಮೇಲೆ ಆ ಸಂದರ್ಭ ತಕ್ಕಂಗೆ ಚಿತ್ರವನ್ನು ಕೂಡ ಬಿಡಿಸ್ಬೇಕು ನಾವು ನಮ್ಮದೇ ಆದಂಥ ಕಲ್ಪನೆಯಲ್ಲಿ. ಒಳ್ಳೆ ಡ್ರಾಯಿಂಗ್ ಬಿಡಿಸೋದಾದರೆ ಸರಿ ಬಿಡಿಸ್ತಾರೆ ಚೆನ್ನಾಗಿ. ನಮಗೆ ಡ್ರಾಯಿಂಗೇ ಬರಲ್ವಲ್ಲ, ಯಾವ ರೀತಿ ಬಿಡಿಸೋದು? ಬೇಡ, ನಿಮ್ಮ ಡ್ರಾಯಿಂಗೆಲ್ಲ ಬಿಡಿಸಿ. ಅಂದರೆ ನಿಮಗೆ ಅರ್ಥ ಆದರೆ ಸಾಕು ಅಷ್ಟೇ, ಈ ಸಂದರ್ಭ ಹೀಗೀಗೆ ಅಂತೇಳಿ. ಬೇರೆಯವ್ರಿಗೆ ಗೊತ್ತಾಗೋದು ಬೇಡ. ನೆನಪಿನ ಶಕ್ತಿ ಯಾರಿಗೆ ಬೇಕಿದೆ? ನಮಗೆ ಬೇಕಿದೆ, ಬೇರೆಯವ್ರಿಗಲ್ಲ. ಬೇರೆಯವ್ರಿಗೆ ನಾವು ಹೇಳ್ಕೊಡ್ತಾ ಇಲ್ಲ. ಅಂದರೆ ಬೇರೆ ನೆನಪಿನ ಶಕ್ತಿ ಇಟ್ಕೊಳ್ಬೇಕಂತ ಹೇಳ್ತಾ ಇದ್ದೀವಿ ವಿನಃ, ಆದರೆ ನೆನಪಿನ ಶಕ್ತಿ ಬೇಕಾಗಿರೋದು ಯಾರಿಗೆ? ನಮಗೆ ಗೊತ್ತಿರುವಂಥ ಸಂದರ್ಭ ಆಯಿತು. ಅಲ್ಲೊಂದು ಆನೆ ನೆನಪಿಟ್ಕೋಬೇಕಪ್ಪ ನಾವು, ಒಂದು ಕುದುರೆ ನೆನಪಿಟ್ಕೋಬೇಕಂದ ತಕ್ಷಣವೇ ನೀವು ಕುದುರೆನ ಹೆಂಗಾದರೂ ಬಿಡಿಸಿ. ಅಲ್ಲಿ ಕುದುರೆ ಥರ ಇಲ್ಲದೇ ಇದ್ರೂ ಪರವಾಗಿಲ್ಲ ಡ್ರಾಯಿಂಗಲ್ಲಿ, ಆದರೆ ನಿಮ್ಮ ಒಂದು ಯೋಚನೆಯಲ್ಲಿ ಏನಿರುತ್ತೆ ಅದು ಕುದುರೆನೇ, ನಿಮ್ಮ ಕಲ್ಪನೆಯಲ್ಲೇ ಅದು ಕುದುರೆ, ನಿಮ್ಮ ಕಲ್ಪನೆಯಲ್ಲ ಅದು ಆನೆ. ಈ ರೀತಿ ಮಾಡ್ಕೋಬೇಕು. ಅದಾದಮೇಲೆ ಏನು ಮಾಡಬೇಕು, ಆ ಬಿಡಿಸಿದ್ದನ್ನು ಅದನ್ನು ಇನ್ನೊಂದು ಸರಿ ಏನು ಮಾಡಬೇಕು, ನೀವು ಪುನರಾವರ್ತನೆ ಮಾಡಬೇಕು. ಆನೆ ಯಾವ ರೀತಿ ಕೂಗುತ್ತೆ, ಕುದುರೆ ಯಾವ ರೀತಿ ಓಡುತ್ತೆ, ಅದನ್ನು ನೀವೇ ಸ್ವತಃ ಅನುಭವಿಸ್ಬೇಕು. ಇಲ್ಲಪ್ಪ ಆನೆ ಮಾಡುವಂಥ ಸೌಂಡನ್ನು, ಆನೆ ಕೂಗುವಂಥ ಮಾಡೋಕ್ಕಾಗಲ್ಲ ನಮಗೆ. ಆಮೇಲೆ ಕುದುರೆ ಓಡುವಂಥ ರೀತಿಲಿ ನಮ್ಗೆ ಓಡೋಕ್ಕಾಗಲ್ಲ, ನಾನು ಮೆಲ್ಲ ಕುಂಡ್ಕೊಂಡು ನಡೀತೀನಿ, ಅದು ಪ್ರಶ್ನೆ ಬರೋದೇ ಇಲ್ಲ. ನಾವು ಅನ್ಕೋಬೇಕಷ್ಟೇ. ಅಂದ್ಕೊಂಡು ಏನು ಮಾಡಬೇಕು, ಕಲಿತಾ ಹೋಗಬೇಕು. ಹಂಗೆ ಮಾಡೋದ್ರಿಂದ ನಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಜೊತೆಗೆ ಆ ನೆನಪಿನ ಶಕ್ತಿ ಹೆಚ್ಚಾದಂಗೆಲ್ಲ ಏನಾಗುತ್ತೆ, ನಮಗೆ ಕಲಿಕೆ ಎನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೇ ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ನೆನಪಿಟ್ಕೊಳ್ತಾ ಹೋದ್ನ ಅಂದರೆ ಏನು ಮಾಡ್ತಾನೆ, ಆ ಒಂದು ವಿಷಯದ ಕಡೆಗೆ ಅವನಿಗೆ ಹೆಚ್ಚು ಜ್ಞಾನ ಬರ್ತಾ ಹೋಗುತ್ತೆ, ಆಸಕ್ತಿ ತಾನೇ ಹೆಚ್ಚಾಗ್ತಾ ಹೋಗುತ್ತೆ. ಗಮನಿಸಿರ್ಬೋದು ನೀವು ಕೂಡ. ನಮ್ಗೆ ಯಾರಾದರೂ ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಅವ್ರು ತುಂಬ ಇಷ್ಟ ಆಗಿದ್ರು ಅಂದರೆ, ನಮಗೆ ಗೊತ್ತಿಲ್ಲದೇ ಅವ್ರು ತುಂಬ ಇಷ್ಟ ಆಗ್ತಾ ಇದ್ದಾರೆ, ನಮಗೆ ಹೇಳುವಂಥ ರೀತಿ ಇಷ್ಟ ಆಗ್ತಾ ಇದೆ, ಅವ್ರು ಇರುವಂಥ ರೀತಿ ಇಷ್ಟ ಆಗ್ತಾ ಇದೆ, ಅವ್ರು ಮಾತಾಡುವಂಥ ಶೈಲಿ ಇಷ್ಟ ಆಗ್ತಿದೆ ಅಂದಾಗ ಏನು ಮಾಡ್ತೀವಿ ನಾವು, ಅವ್ರು ಏನೇ ಹೇಳಿ ನಾವು ತುಂಬ ಚೆನ್ನಾಗಿ ಕೇಳ್ತೀವಿ, ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೋತೀವಿ, ನೆನಪಿನ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ನಮ್ಗೆ ಯಾರೋ ಏನೋ ಹೇಳ್ತಾ ಇದ್ದಾರೆ, ನಮ್ಗೆ ಅವ್ರು ಯಾಕೆ ಇಷ್ಟನೇ ಆಗ್ತಿಲ್ಲಪ್ಪ. ಮನುಷ್ಯ ಅಂದರೆ ಸಹಜ ಅಲ್ವಾ, ಇಷ್ಟ ಇಲ್ಲದೆ ಇರೋದು ಸಾಮಾನ್ಯವಾದಂಥ ವಿಷಯ ಜಗತ್ತಲ್ಲಿ. ಆಗೇನಾಗುತ್ತೆ, ಅವ್ರು ಹೇಳುವಂಥ ವಿಚಾರ ಎಷ್ಟೇ ಆಸಕ್ತಿ ಭರಿತವಾಗಿ ಹೇಳಿದರೂ ಕೂಡ ನಮಗೆ ಆಸಕ್ತಿ ಅನಿಸೋದಿಲ್ಲ ಅದು. ಅವಾಗೇನಾಗುತ್ತೆ, ನಮಗೆ ಕೇಳಬಾರ್ದಪ್ಪ ಏನು ಹೇಳ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ಕೆಲವೊಬ್ರಿಗೆ ಕೂಡ ಆಗ್ತಾ ಇರ್ಬೋದು, ನಾನು ಹೇಳ್ತಾ ಇದ್ದೀನಲ್ವ, ಕೆಲವೊಬ್ರಿಗೆ ಇಷ್ಟ ಆಗೋರಿಗೆ ಏನಾಗುತ್ತೆ, ಓ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದಾರೆ, ಹೊಸದೇನೋ ಹೇಳ್ತಾ ಇದ್ದಾರೆ ಅಂತ ಅನಿಸ್ಬೋದು. ಇನ್ನು ಕೆಲವೊಬ್ರಿಗೆ ಏನು ಅನಿಸ್ಬೋದು, ಅಯ್ಯೋ ಏನು ಹೇಳ್ತಿದ್ದೀರಪ್ಪ ಇವರು, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ಬೋದು. ಅದಕ್ಕೆ ಮನುಷ್ಯನ ಒಂದು ಭಾವನೆಗಳೇ ಹಾಗೆ. ಅಂದರೆ ಅದಕ್ಕೋಸ್ಕರ ನಾವೇನು ಮಾಡಬೇಕು, 4 ರೀತಿಯಾಗಿ ಸಂದರ್ಭಗಳನ್ನು ನಾವು ಭಾಗಗಳನ್ನಾಗಿ ಮಾಡ್ಕೊಂಡ್ಬಿಟ್ಟು ಅದನ್ನು ಕಲಿತಾ ಹೋಗಬೇಕು, ಅದನ್ನು ನೆನಪಿಟ್ಕೊಳ್ತಾ ಹೋಗಬೇಕು, ಸ್ಟೋರ್ ಮಾಡ್ಕೊಳ್ತಾ ಹೋಗಬೇಕು ನಮ್ಮ ಮೈಂಡಲ್ಲಿ. ಅವಾಗೇನಾಗುತ್ತೆ, ಓ ಈ ರೀತಿ ಅಂತ 4 ವಿಧದಲ್ಲಿ ನೀವು ಸ್ಟೋರ್ ಮಾಡ್ಕೊಂಡ್ರೆ ಅಂದರೆ ಲೈಫ್ ಲಾಂಗ್ ಆ ಒಂದು ವಿಷಯವನ್ನು, ಆ ಒಂದು ಸಂದರ್ಭವನ್ನು, ವಿಷಯವನ್ನು, ಆ ಒಂದು ಟಾಪಿಕ್ಕನ್ನು ಮರೆಯೋದಿಲ್ಲ ನೀವು. ಗೊತ್ತಾಯ್ತಲ್ವಾ? ನನಗೆ ಗೊತ್ತಿರುವಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಷ್ಟೇ, ಹೊಸದಾಗಿ ಏನು ಕಲ್ತ್ಕೊಂಬಂದು ಹೇಳ್ತಾ ಇಲ್ಲ. ನನ್ನ ಒಂದು ಅನುಭವದ ಕೆಲವೊಂದು ವಿಚಾರಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಆ ರೀತಿ ಮಾಡಿ, ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ಜೊತೆಗೆ ಮರೆಯೋದಿಲ್ಲ ವಿಷಯವನ್ನು. ಯಾಕೆ ಈ ವಿಚಾರ ಹೇಳಿದ್ನಂದರೆ, ಇಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂದರೆ ಕಲಿತಾರೆ, ತರಗತಿಯಲ್ಲಿ ಕಲಿತಾರೆ, ಓದ್ತಾರೆ, ಎಷ್ಟು ಸರಿ ಓದೋದೇ ಬೆಳಗ್ಗೆ ಬುಕ್ ಹಿಡಿತಾರೆ, ಮಧ್ಯಾಹ್ನ ಬುಕ್ ಹಿಡಿತಾರೆ, ರಾತ್ರಿ ಬುಕ್ ಹಿಡಿತಾರೆ, ಪ್ರತಿದಿನವೂ ಕೂಡ ಬುಕ್ ಹಿಡ್ಕೊಂಡೇ ಇರ್ತಾರೆ, ಓದ್ತಾರೆ. ಆದರೆ ಎಕ್ಸಾಮಲ್ಲಿ ಬಂತಂದ ತಕ್ಷಣ ಏನು ಮಾಡ್ತಾರೆ, ಅಯ್ಯೋ ನೆನಪಾಗಲಿಲ್ಲ, ನನಗೆ ಮರ್ತೋಯ್ತು, ನೆನಪೇ ಆಗಲಿಲ್ಲ ನನಗೆ ಅಂತ ಹೇಳ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ನನ್ನ ಹತ್ರ ಕೂಡ ಹೇಳ್ಕೊಂಡಿದ್ದೆ, ಅಯ್ಯೋ ನೆನಪಾಗಲಿಲ್ಲ ಆ ಸಮಯಕ್ಕೆ ನನಗೆ ಅಂತ ಹೇಳ್ತಾರೆ. ಯಾಕೆ ನೆನಪಾಗಿಲ್ಲ ಅಂದರೆ, ಬರೀ ನೀವು ಓದೋದನ್ನು ಮಾಡ್ತಾಯಿದ್ರಿ, ನೀವು ಬರೀ ಓದೋದನ್ನು ಕೇಳಿಸ್ಕೊಂಡ್ರೆ ಕಲಿಯುವಂತಹ ಮನಸ್ಥಿತಿ ನಿಮಗಿರಲ್ಲ. ಅಲ್ಲಿ ನೋಡೋದ್ರಿಂದ ಕಲಿಯುವಂಥ ಮನಸ್ಥಿತಿ ನಿಮ್ಮದಾಗಿರುತ್ತೆ, ಯಾರೋ ಹೇಳೋದನ್ನು ಕೇಳಿಸ್ಕೊಂಡು ಕಲಿಯುವಂಥ ಮನಸ್ಥಿತಿ ನಿಮ್ಮದಾಗಿರುತ್ತೆ. ನೀವೇ ಸ್ವತಃ ಅದನ್ನು ಅವಲೋಕನ ಮಾಡಿದಾಗ, ಅಂದರೆ ನೀವೇ ಸ್ವತಃ ಅದನ್ನು ಬಳಸಿದಾಗ ಕಲಿಯುವಂಥ ಮನಸ್ಥಿತಿ ನಿಮ್ಮದಾಗಿರುತ್ತೆ. ಅದಕ್ಕೆ ಏನು ಮಾಡಬೇಕು, ಯಾವುದೇ ಒಂದು ವಿಷಯವನ್ನು ಕಲಿಯುವಂಥ ಸಂದರ್ಭದಲ್ಲಿ ಅದನ್ನು 4 ರೀತಿಯಾಗಿ ನಾವು ಕಲಿತಾ ಹೋಗಬೇಕು. ಅವಾಗ ಏನಾಗುತ್ತೆ ಅಂದರೆ, ನಾವು ಕೇಳಿಸ್ಕೊಳ್ಳೋದ್ರಿಂದ ಕಲಿಯುವಂಥವ್ರು ನೋಡಿ, ಈಗ ನಾನು ಹೇಳುವಂಥ ವಿಚಾರ ಕೆಲವೊಬ್ರಿಗೆ ಏನಾಗುತ್ತೆ, ಕೇಳಿಸ್ಕೊಳ್ತಾ ಇರ್ತಾರೆ, ಗುಡ್ ಲಿಸ್ನರ್ ಅಂದರೆ ಕೇಳಿಸ್ಕೊಳ್ತಾ ಇರ್ತಾರೆ. ಅವ್ರಿಗೆ ಕೇಳಿಸ್ಕೊಂಡ್ಬಿಟ್ರೆ ಸಾಕು, ನಾನು ಏನೆಲ್ಲ ಹೇಳಿದೆ ಅನ್ನೋದನ್ನು ನೆನಪಲ್ಲಿ ಉಳಿದುಬಿಡುತ್ತೆ ಕೆಲವೊಬ್ಬರು ವರ್ಗ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ನಾನೀಗ ಹೇಳ್ತಾ ಇದ್ದೀನಲ್ವ, ಈಗಿರಬೇಕು ಅಂತೇಳಿ ನಾನು ಈ ಥರ ಎಲ್ಲ ಹೇಳ್ತಾ ಇದ್ದೀನಲ್ವ, ಅದನ್ನೇನು ಮಾಡ್ತಾರೆ, ನನ್ನ ನೆನಪಿಟ್ಕೋತಾರೆ, ಹಿಂಗೆಲ್ಲ ಹೇಳ್ತಾ ಇದ್ರು ಅಂತೇಳಿ. ನೋಡೋದ್ರಿಂದ ಕಲಿತಾರೆ ಕೆಲವೊಬ್ರು ಏನು ಮಾಡ್ತಾರೆ, ಈಗೇನಾದರೂ ನಾನು ಬಳಸಿದ್ದೆ ಪದವನ್ನು ಅದನ್ನು ತಾವೇ ಸ್ವತಃ ಬಳಸ್ತಾರೆ, ಆಮೇಲೆ ಇರುವಂಥ ಸಂದರ್ಭವನ್ನು ಡ್ರಾ ಮಾಡ್ತಾರೆ. ಆ ರೀತಿ ಇರುವಂಥ ಮಕ್ಕಳು ಇರ್ತಾರೆ.
ಸಂದರ್ಭನ ಡ್ರಾ ಮಾಡ್ತಾರೆ. ಈ ರೀತಿ ಕಲಿಯುವಂಥರಾಗಿ ಆದರೆ ಏನಾಗುತ್ತೆ, 4 ರೀತಿಯಲ್ಲಿ ಕಲಿಕೆ ಆದರೆ ಏನಾಗುತ್ತೆ, ತುಂಬ ಮನನ ಮಾಡ್ಕೋಬೋದು, ನೆನಪಲ್ಲಿ ಕೂಡ ತುಂಬ ಚೆನ್ನಾಗಿ ಇಟ್ಕೋಬೋದು. ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಹಿರಿಯರಾಗಿರ್ಬೋದು, ಕಿರಿಯರಾಗಿರ್ಬೋದು, ಎಲ್ಲರೂ ಕೂಡ ಪ್ರಯೋಗ ಮಾಡ್ಬೋದು. ಇದನ್ನು ಒಂದ್ಸರಿ ಪ್ರಯೋಗ ಮಾಡಿ ನೋಡಿ. ನಾನು ಕೂಡ ಅದೇ ಥರ ಮಾಡೋದು. ಏನಾದರೂ ವಿಚಾರವನ್ನು ಹೇಳಬೇಕು ಅಂದರೆ ಏನು ಮಾಡ್ತೀನಿ, ನಾನು ಮೊದಲು ಇದನ್ನೇ ಹೇಳಬೇಕು ಈ ಥರ ಅಂತೇಳಿ ಏನು ಮಾಡ್ತೀನಿ, ನನಗೆ ಗೊತ್ತಿಲ್ಲದಂಗೆ ನಾನು ಕೇಳಿಸ್ಕೊಂಡಿದ್ದನ್ನು ಬೇಗ ಚೆನ್ನಾಗಿ ರಿಸೀವ್ ಮಾಡ್ಕೋತೀನಿ. ಆ ಕೇಳಿಸ್ಕೊಂಡಿದ್ದನ್ನು ಹೆಚ್ಚು ನಾನು ಏನಂದರೆ ನಾನು ಮಾತಾಡೋದ್ರಿಂದ ತುಂಬ ನೆನಪಲ್ಲಿ ಇಟ್ಕೊಂಡಿರ್ತೀನಿ. ನನ್ನ ಸ್ವಭಾವ ಹಾಗೆ. ಆದರೆ ಅದನ್ನು ಕೇಳಿಸ್ಕೊಂಡಿದ್ದನ್ನು ನಾನು ಮಾತಾಡಿದ್ದೀನಿ ಏನು ಮಾಡ್ತೀನಿ, ನಾನು ಹೀಗೆಲ್ಲ ಮಾತಾಡಿದೆ ಅಂತ ಹೇಳ್ಬಿಟ್ಟು ಇನ್ನೊಬ್ರ ಹತ್ರ ಶೇರ್ ಮಾಡ್ಕೋತೀನಿ. ಅಲ್ಲಿ ನಾನು ಮಾತಾಡಿದೆ ಅಲ್ವಾ. ಅದಾದಮೇಲೆ ಈ ರೀತಿ ಹೇಳಿದರೆ ಹೇಗಿತ್ತು ಅಂತೇಳಿ ನನ್ನ ಕಡೆಗೆ ನನಗೆ ಗೊತ್ತಿದ್ದಾಗ ಒಂದು ಇಮೇಜನ್ನು ಕ್ರಿಯೇಟ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ನಾವು ಹೇಳ್ತೀವಲ್ವ, ನೆನಪಿನ ಶಕ್ತಿ ಬೇಕು ಮನುಷ್ಯನಿಗಲ್ವಾ. ನೆನಪಿನ ಶಕ್ತಿ ಚೆನ್ನಾಗಿತ್ತಂದರೆ ಓದೋ ವಿಚಾರದಲ್ಲಾಗಿರ್ಬೋದು, ನಮ್ಮ ಜೀವನ ಒಂದು ಸಾಗುವಂತಹ ಸಂದರ್ಭದಲ್ಲಾಗಿರ್ಬೋದು, ನೆನಪಿನ ಶಕ್ತಿ ಅನ್ನೋದು ತುಂಬ ಮುಖ್ಯ. ಓದುವಂಥ ಹುಡುಗರಿಗೆ, ಓದುವಂಥ ವಿದ್ಯಾರ್ಥಿಗಳಿಗೆ ಈ ರೀತಿ ನೆನಪಿನ ಶಕ್ತಿ ಇಟ್ಕೊಳ್ಳೇಬೇಕಾಗುತ್ತೆ. ಯಾವುದೋ ಒಂದು ಫಾರ್ಮುಲಾ ಕೊಟ್ರಪ್ಪ, ಯಾವುದೋ ಒಂದು ಫಾರ್ಮುಲಾ ಇದೆ, ಕಲಿಬೇಕು. A + B ² A² + B² + 2AB ಅಲ್ವಾ. ಇದೆಲ್ಲ ಗೊತ್ತಿದೆ ನಮಗೆ, ಹೇಳ್ಬಿಟ್ವಿ ನಾವು. ಕೆಲವೊಬ್ರಿಗೆ ಗೊತ್ತಾಗಲ್ಲ. ಅದು ಬರೆದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಬರೆದ್ರೆ ಅನ್ನೋದನ್ನು ಡ್ರಾ ಮಾಡೋದಂದ ತಕ್ಷಣ ಚಿತ್ರನೇ ಡ್ರಾ ಮಾಡೋದಂತಲ್ಲ, ಆ ಒಂದು ಕಲ್ತಿದ್ದನ್ನು ಬರೀಬೇಕು. ಅವರು ಏನೋ ಫೀಲ್ ಮಾಡಿ ಬರೀಬೇಕು ಅದನ್ನ ಈ ರೀತಿ ಅಂತೇಳಿ. A + B² ಅಂತೇಳಿ A² + B² + 2AB ಅಲ್ವಾ. ಈ ರೀತಿ ಬರೆದ್ರೆ ಏನಾಗುತ್ತೆ, ಅವರಿಗೆ ನೆನಪಲ್ಲಿ ಉಳಿಯುತ್ತೆ. ಆ ನೆನಪಲ್ಲಿ ಉಳಿದಂಥದ್ದನ್ನು ಏನು ಮಾಡ್ತಾರೆ, ಯಾವಾಗಾದರೂ ಅದು ಹೇಳಬೇಕಂತ ಏನು ಮಾಡ್ತಾರೆ, ಆ ಬರೆದಿರುವಂಥ ಚಿತ್ರವನ್ನು ನೆನಪು ಮಾಡ್ಕೋತಾರೆ. ನಿಮಗೆ ಎಕ್ಸಾಮಲ್ಲಿ ಅನುಭವ ಆಗಿರ್ಬೋದು ಕೆಲವೊಬ್ಬರಿಗೆ. ಯಾವ ರೀತಿ ಅಂದರೆ, ಈಗ ಯಾವುದೋ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ಓದ್ತಾ ಇರ್ತೀರ. ನೀವು ಓದಿದಂಥ ಪ್ರಶ್ನೆನೇ ಬಂದ್ಬಿಡ್ತು ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತೀರಿ ಗೊತ್ತಾ, ನೀವು ಪಟ್ಟಂತ ಯೋಚನೆ ಮಾಡೋದೇನು, ನೀವು ಓದಿದಂಥ ಆ ಪೇಜ್ ಇರುತ್ತಲ್ಲ, ಒಂದು 11ನೇ ಪೇಜೋ ಅಥವಾ 10ನೇ ಪೇಜೋ 9ನೇ ಪೇಜೋ ಓದಿರ್ತೀರಿ. ಆ ಪೇಜ್ ಕೆಳಗೆ ಯಾವುದೋ ಒಂದು ಚಿತ್ರ ಇರುತ್ತೆ, ಆ ಚಿತ್ರದ ಕೆಳಗೆ ಒಂದು ವಿವರಣೆ ಇರುತ್ತೆ. ಅದೇ ಕೊಟ್ಬಿಟ್ರೆ ಅಂದ್ಕೊಳ್ಳಿ ಎಕ್ಸಾಮ್ಗೆ. ಅವಾಗ ಏನು ಮಾಡ್ತೀರ ಅಂದರೆ, ನೀವು ನಿಮ್ಮ ಕಣ್ಮುಂದೆ ತಂದ್ಕೊಳ್ಳೋದೇನೋ ಆ ಇಮೇಜ್, ಆ ಒಂದು ಚಿತ್ರ ಮತ್ತು ಆ ಒಂದು ವಿವರಣೆನ ನಿಮ್ಮ ಕಣ್ಮುಂದೆ ಅಕ್ಷರಗಳು ಬರ್ತಾ ಇರ್ತವೆ, ಚೆನ್ನಾಗಿ ಕಾಣಿಸ್ತಿರ್ತವೆ. ಅದೇ ರೀತಿ ಬರಿತಾ ಹೋಗ್ತೀರಿ ನೀವು. ಅಂದರೆ ಕಣ್ಣುಗಳಿಂದ ನೆನಪಿಟ್ಕೊಂಡಿರ್ತೀವಿ, ನೀವು ನೋಡೋದ್ರಿಂದ ನೆನಪಿಟ್ಕೊಂಡಿರ್ತೀರಿ. ಕೆಲವೊಬ್ರು ಏನು ಮಾಡ್ತೀರಿ, ಎಕ್ಸಾಮಲ್ಲಿ ಮಾತಾಡ್ತಾ ಇದ್ರು, ಏನೋ ಬರಿತಾ ಇದ್ರು, ಗೊತ್ತಿಲ್ಲದೆ ಅವ್ನ ಸ್ನೇಹಿತ ಏನೋ ಹೇಳ್ಬಿಟ್ಟಿದ್ದ, ಆ ಪ್ರಶ್ನೆ ಬರ್ಬೋದೇನೋ ನೋಡು ಅಂತ ಹೇಳ್ಬಿಟ್ಟಿದ್ದ. ಕೊನೆ ಮೂಮೆಂಟಲ್ಲಿ ಎಕ್ಸಾಮ್ಗೆ ಹೋಗಬೇಕಾಗಿದೆ, ಈ ಪ್ರಶ್ನೆ ಬಂದರೆ ಬರ್ಬೋದು ನೋಡು ಅಂತ ಹೇಳ್ಬಿಟ್ಟಿದ್ದ ಅಂತ ಅಂದ್ಕೊಳ್ಳಿ. ಅದೇ ಬಂದಿತ್ತಂದ ತಕ್ಷಣ ಪಟ್ಟ ಕೇಳಿಸ್ಕೊಂಡಿರ್ತಾನಲ್ಲ, ಇದೇ ಇದು ಅಂತ ಕಂಡಿಡ್ತಾನೆ ಅಲ್ವಾ. ಇನ್ನು ಒಂದು, ನೀವೇ ಸ್ವತಃ ಓದಿರ್ತೀರಲ್ಲ, ಈ ಓದುವಾಗ ಒಂದು ಸಂದರ್ಭ ನೆನಪಾಗಿರುತ್ತೆ. ಯಾವ ಒಂದು ರಾಮ ಅಂತ ಬಂದಿದ್ದ ಅಂತ ತಿಳ್ಕೊಳ್ಳಿ. ರಾಮ ಯಾರೋ ನಿನ್ನ ಸ್ನೇಹಿತ ಆಗಿದ್ದ ಅಂತ ತಿಳ್ಕೊಳ್ಳಿ. ಆ ಒಂದು ಸಂದರ್ಭದಲ್ಲಿ ರಾಮ ನಿನ್ನ ಸ್ನೇಹಿತ, ಅವನು ರಾಮ ಅನ್ನುವಂಥ ಕ್ಯಾರೆಕ್ಟರ್ ನಿಮ್ಮ ಪಾಠದಲ್ಲಿ ಬಂತು ಅಂತ ಅಂದ್ಕೊಳ್ಳಿ. ಅವಾಗ ಏನು ಮಾಡ್ತೀರಿ ನೀವು, ರಾಮ ಪಟ್ ಅಂತ ನೆನಪಾಗಿ ಆನ್ಸರ್ ಬರೀತೀರಿ. ಅದಕ್ಕೆ ಕೇಳಿಸ್ಕೊಳ್ಳೋದ್ರಿಂದ ಅದು ನಿಮಗೆ ಸಂಬಂಧ ಲಿಂಕ್ ಇರುತ್ತೆ ಒಬ್ರಿಗೊಬ್ರು. ಸ್ನೇಹಿತರು ಅಂದರೆ ಮರೆಯಲ್ಲ, ನಾವು ಸ್ನೇಹಿತರ ಹೆಸರಲ್ವಾ. ಈ ರೀತಿಯಾಗಿ 4 ರೀತಿಯಾಗಿ ನೆನಪಿಟ್ಕೊಳ್ತಾ ಹೋಗಬೇಕು. ದಿನನಿತ್ಯ ಮಾಡುವಂತಹ ಚಟುವಟಿಕೆಗಳು ಕೂಡ ನಾವು ಬಳಕೆ ಮಾಡ್ಕೋಬೋದು. ನೆನಪಿನ ಶಕ್ತಿ ಓದೋರ್ಗಷ್ಟೇ ಬೇಕು ಅಂತಲ್ಲ, ಓದೋದೇ ಇರೋರಿಗೂ ಬೇಕು, ಜೀವನವನ್ನು ನಡೆಸೋರ್ಗೂ ಬೇಕು, ವಯಸ್ಸು ಕಳೆದಿರೋರ್ಗೂ ಬೇಕು, ವಯಸ್ಸಿರೋರ್ಗೂ ಬೇಕು, ಚಿಕ್ಕವ್ರಿಗೂ ಬೇಕು, ದೊಡ್ಡವ್ರಿಗೂ ಬೇಕು, ಎಲ್ಲರಿಗೂ ಬೇಕು ನೆನಪಿನ ಶಕ್ತಿ ಅಲ್ವಾ. ನೆನಪಿನ ಶಕ್ತಿ ಇಲ್ಲ ಅಂದರೆ ನಾವು ಮಾಡುವಂಥ ಕೆಲಸಗಳು ಸರಿಯಾದ ಕ್ರಮದಲ್ಲಿ ಹೋಗೋದೇ ಇಲ್ಲ. ಅದಕ್ಕೆ ನನಗೆ ಗೊತ್ತಿರುವಂಥ ಕೆಲವೊಂದು ವಿಚಾರವನ್ನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೋತೀರಾ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನೀವು 4 ರೀತಿಯಾಗಿ ಕಲಿತಾ ಹೋದರೆ, ಪ್ರತಿಯೊಂದು ಕಲಿಕೆ ಕೂಡ 4 ರೀತಿಯಾಗಿ ಆಗಲೇಬೇಕು. ಯಾಕಂದರೆ ಈ ಆಲಿಸೋದು, ನೋಡೋದು, ಕಲಿಯೋದು ಇದೆಲ್ಲ ಬೇಕೇ ಬೇಕು ಕಲಿಸ್ಲಿಕ್ಕೆ, ನೆನಪಿನ ಶಕ್ತಿ ಹೆಚ್ಚಾಗಲಿಕ್ಕೆ. ನಾವು ಓದ್ವಿ, ನೆನಪಿನ ಶಕ್ತಿ ಆಗ್ತಲ್ಲ ಅಂದರೆ ಧ್ಯಾನ ಮಾಡೋದ್ರಿಂದ ಕಲಿಬೋದು. ಧ್ಯಾನ ಕೂಡ ಮಾಡ್ಬೋದು, ಯೋಗ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು. ಈ ಥರದ್ದೆಲ್ಲ ಮಾಡೋದ್ರಿಂದ ಕಲಿಬೋದು, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಆದರೆ ಅದೆಲ್ಲ ಮಾಡಲಿಕ್ಕೆ ನಮಗೆ ಕೆಲವೊಂದು ಸರಿ ಆಗೋದೇ ಇಲ್ಲ. ಏನು ಮಾಡ್ತೀವಿ, ಇವತ್ತಿನ ಧ್ಯಾನ ಮಾಡೋಕ್ಕೆ ಕೂತೀವಪ್ಪ, ಬುದ್ಧ ಆಗ್ಬಿಡ್ತಾನಪ್ಪ ಅಂತ ಯಾರೋ ಹೇಳಿಬಿಟ್ರೆ ಸಾಕು, ಅವತ್ತಿನ ದಿನ ಅದು ಬಿಟ್ವಿ ನಾವು ಕೆಲಸ, ಇನ್ನೊಂದು ಸರಿ ಮಾಡೋದೇ ಇಲ್ಲ. ಆ ರೀತಿ ನಮ್ಮ ಜೀವನ ಶೈಲಿ ಆಗಿಬಿಟ್ಟಿರುತ್ತೆ. ಆ ಸಂದರ್ಭದಲ್ಲಿ ನಮಗೆ ಒಂದು ಸ್ವಲ್ಪ ಗೊತ್ತಾಗೋ ರೀತಿಲಿ, ಸ್ವಲ್ಪ ನಮಗೆ ತುಂಬ ಬೇಗ ಅರ್ಥ ಮಾಡ್ಕೊಳ್ಳೋ ರೀತಿಲಿ ನೆನಪಿನ ಶಕ್ತಿ ಯಾವ ರೀತಿ ಹೆಚ್ಚು ಮಾಡ್ಕೋಬೋದು ಅನ್ನೋಂಥದ್ದನ್ನು ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.